ಹಲೋ ಹಲೋ, ನಾಳೆ ಜಗದೀಶ್ ಅವರು ಇದ್ದಾರೆ. ತಮ್ಮ ಹೆಸರು, ತಮ್ಮ ಊರು? ಸರ್, ಮಹೇಶ್ ಅಂತ, ಮೈಸೂರಿಂದ. ಯಾರ ಜೊತೆ ಮಾತನಾಡ್ಬೇಕು? ಸರ್, ಜಗದೀಶ್ ಅವ್ರ ಜೊತೆನೆ. ಹೇಳಿ ಹೇಳಿ. ನಮಸ್ಕಾರ ಮಹೇಶ್. ಸರ್, ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಹೇಳಿ. ಚೆನ್ನಾಗಿದ್ದಾರೆ ಸರ್? ಸೂಪರ್. ಸರ್, ನಿಮ್ಮನ್ನ ಟಿವಿನಲ್ಲಿ ಬಿಗ್ ಬಾಸ್ ಅಲ್ಲಿ ನೋಡಿ ತುಂಬಾನೇ ಖುಷಿ ಆಯ್ತು ಸರ್. ಎಸ್ ಎಸ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ನೀವು ತುಂಬಾ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಮಾಡ್ತಾ ಬಂದ್ರಿ. ಎಸ್ 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 ಎಸ್. ಮಾಡ್ತಾ ಬರ್ತಾ ಹಾಗೇನೆ ಸ್ವಲ್ಪ ಸಣ್ಣ ಸಣ್ಣ ವಿಚಾರನೆಲ್ಲ ದೊಡ್ಡದಾಗಿ ಹೈಲೈಟ್ ಮಾಡಿ ತೆಗಿತಾ ಎಲ್ಲ ಯಾರು ಎಂತ ಪೋಸ್ಟ್ ಅಲ್ಲಿ ಇದ್ರು ಬೆಲೆ ಕೊಡದೆ ಎಲ್ಲರಿಗೂ ಸ್ವಲ್ಪ ಬುದ್ಧಿ ಕಲಿಸ್ತಾ ಇದ್ರಿ. ಅದೇ ಬರ್ತಾ ಬರ್ತಾ ಸ್ವಲ್ಪ ನಿಮ್ ಮಾತಿನ ಟಾಕ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಅವಾಗ. ಅಥವಾ ನಿಮ್ ಗಮನಕ್ಕೆ ಬಂದಿರ್ಬೇಕು ಅನ್ಕೋತೀನಿ. ಮನುಷ್ಯ ಅಂದ್ಮೇಲೆ ಏರಿಳಿತಗಳು ಸರ್ವೇ ಸಾಮಾನ್ಯ. ಈಗ ಅದೇನು ಹೇಳ್ತಾರಲ್ಲ, ಯಾರು ಮಾತಾಡೋದಿಲ್ಲ ಅಂದಾಗ ಯಾರೋ ಒಬ್ಬರು ಮಾತಾಡ್ತಾವ್ರೆ ಅಂದ್ರೆ ಖುಷಿ ಪಡ್ಬೇಕೇ ಹೊರತು ಆಡಿಟ್ ಮಾಡಕ್ ಹೋದ್ರೆ ನಾವು ಜೈಲ್ಗೆ ಹೋದ್ರೆ ಯಾರು ಕೂಡ ಮಾತಾಡ್ಲಿಲ್ಲ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಮೂರುವರೆ ತಿಂಗಳು ಇರ್ಲಿಲ್ಲ, ಯಾರಾದ್ರೂ ಆಲ್ಟರ್ನೇಟಿವ್ ನಿಮ್ಮಂತವ್ರು ಮಾತಾಡ್ಬೇಕಲ್ವಾ? ಮಹೇಶ್ ಅವರ, ಸರ್ ಮಹೇಶ್ ಅವ್ರೀಗ ನಾನ್ ಕೇಳೋದು ಏನ್ ಗೊತ್ತಾ? ಸರ್ ಹೇಳಿ ಸರ್. ಜಗದೀಶ್ ಅವರು ಬದಲಾಗಬೇಕಾ ಅಥವಾ ಹಳೆ ಜಗದೀಶ್ ಆಗಿ ಉಳ್ಕೋಬೇಕಾ? ಸರ್, ಜಗದೀಶ್ ಅವರು ಈಗೇನಿದೆ ಅವರು ಅದೇ ತರ ಇರ್ಬೇಕು. ತುಂಬಾ ಏನು ಅಂದ್ರೆ ನನ್ ಪ್ರಕಾರ ಸರ್, ಅವರು ಯಾವ್ದೇ ವಿಷಯ ಚೆನ್ನಾಗಿ ತಗೋತಾರ ಅವರು. ಬಟ್ ಅವರು ಒಂದು ಪಬ್ಲಿಕ್ ಗೆ ನ್ಯಾಯ ಕೊಡ್ಸೋ ಸ್ಥಾನದಲ್ಲಿರೋದ್ರಿಂದ ಅವರು ಮಾತನ್ನ ಒಂದು ಇತಿಮಿತಿನಲ್ಲಿ ಹೋಗಿ ಸಾಮಾನ್ಯ ಜನಕ್ಕೆಲ್ಲ ಅವರು ಪಾಪ ಹೋರಾಟ ಮಾಡ್ತಾರೆ. ದೊಡ್ಡ ಹೈಯರ್ ಅಥಾರಿಟಿ ಎಲ್ಲಾರ್ನೂ ಅವರು ತಗೋತಾರೆ, ಯಾವ್ದು ಕೇರ್ ಮಾಡಲ್ಲ ಅವರು. ಅದು ಒಳ್ಳೆ ವಿಚಾರ. ಆದ್ರೆ ಹೇಳಿ, ಅವರು ಸಾರಾಂಶ ನಾನು ಹೇಳ್ಬಿಡ್ತೀನಿ. ಹೇಳಿ ಹೇಳಿ ಹೇಳಿ. ಅದರಿಂದ ಅವರು ಸರ್ ಸಮಾಜಕ್ಕೆ ಅಂತವ್ರು ಬೇಕು ತುಂಬಾ. ನೀವ್ ಹೇಳ್ತಾ ಇರೋದು ಅವರ ರಫ್ ಭಾಷೆಯಲ್ಲಿ ಸ್ವಲ್ಪ ಬದಲಾವಣೆ ಬೇಕು ಅಂತ ಹೇಳ್ತಾ ಇದೀರಿ ತಾವು. ಯಾವ್ದು ಸರ್ ಭಾಷೆನಲ್ಲಿ ಬದಲಾವಣೆ. ಮತ್ತೆ ಇನ್ನೊಂದು ಸರ್, ಅದು ನ್ಯಾಯಾಂಗದ ಒಂದು ಅವ್ರ ಕ್ಷೇತ್ರ. ಆ ಮನುಷ್ಯನ ಗಂಟ್ಲಿಗೆ ಫಿಲ್ಟರ್ ಇಲ್ಲ, ಅದು ಮನಸ್ಸಲ್ಲಿ ಉದ್ಭವ ಆಗಿದ್ದು ಹಂಗೆ ನಾಲ್ಗೆ ಉಚ್ಚಾರ ಆಗ್ಬಿಡುತ್ತೆ. ಅದು ಬದಲಾವಣೆ ಬೇಕು ಅಂತ ಹೇಳ್ತಾ ಇದೀರಿ ತಾವು. ಅದೊಂದು ಸರ್, ಅದೊಂದು ಬೇಕು. ಮತ್ತೆ ಅವರ ಕ್ಷೇತ್ರ ಇದೆಯಲ್ಲ ಸರ್ ನ್ಯಾಯಾಂಗದ್ದು, ಅಲ್ಲೇನೆ ತುಂಬಾನೇ ಸರ್ ವೇರಿಯೇಷನ್ ಆಗುತ್ತೆ. ಥ್ಯಾಂಕ್ ಯು ಮಹೇಶ್. ತುಂಬಾ ಕಾಲರ್ಸ್ ಗಳಿದ್ದಾರೆ, ಸೊ ಅವರಿಗೂ ಕೂಡ ಒಂದು ಅವಕಾಶ ಕೊಡೋಣ. ಥ್ಯಾಂಕ್ ಯು ಮಹೇಶ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ದಾರೆ. ಪಾಪ ಅವರಿಗೆ ನಿಮ್ಮ ನಾನ್ ಫಿಲ್ಟರ್ ಗಂಟ್ಲಲ್ಲಿ ಬದಲಾವಣೆ ಬೇಕಂತೆ. ಸೊ ನೋಡಿ, ಸೊ ಹಂಗೆ ಕನಕಪುರದಲ್ಲಿ ನಿಮ್ ಬಗ್ಗೆ ಬೇರೆನೆ ಮಾತುಕತೆ ಆಗ್ತಿದೆಯಲ್ಲ, ಅದಾದ್ ಮಾತಾಡೋಣ. ಅದಕ್ಕೂ ಮುನ್ನ ಮತ್ತೊಂದು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಹಲೋ, ನಮಸ್ತೆ. ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಕನೆಕ್ಟ್ ಆಗ್ಲಿ, ಮಾತನಾಡೋಣ. ಸರ್, ಕನಕಪುರದಲ್ಲಿ ನಾನು ಹಿಂಗ ಅಂತಿದ್ದೀನಿ ಅಂತ ಅನ್ಯಥಾ ಭಾವಿಸ್ಬೇಕು. ಜಗದೀಶ್ ಅವರ ಪ್ರಚಾರದ ಪ್ರತಿಷ್ಠೆ ಜಾಸ್ತಿ ಆಗಬೇಕು ಅಂತ ಹೇಳಿ ಸದಾಶಿವನಗರದ ರಾಜಕಾರಣಿಯನ್ನು ನೀವು ಹೇಳ್ತಾ ಇರ್ತೀರಂತೆ. ಅದೇ ಸರ್, ಆ ಥರ ಪ್ರಚಾರ ಮಾಡಬೇಕು ಅಂದಿದ್ರೆ ಸರ್ ಬೇಜಾನ್ ವಿಚಾರಗಳಿದೆ. ಓಕೆ, ಸದ್ಯ ಸ್ವಂತ ತಮ್ಮನ್ನೇ ಗೆಲ್ಲಿಸ್ಕೊಳಕ್ಕಾಗ್ದಿದ್ರು ಪ್ರಚಾರಕ್ಕೆ ವಿಚಾರ ಆಗ್ತಾನೆ. ಇಟ್ಸ್ ಏನೋ ಮಾಫಿಯಾ ನಡ್ಸ್ಕೊಂಡು ಹೋಗ್ತಾ ಇರ್ಬೋದು. ಹಾಗಾಗಿ ನಾವೇನು ತಲೆಗೆಡ್ಸ್ಕೊಳಲ್ಲ. ಪ್ರಚಾರ ಮಾಡಬೇಕು ಅಂದರೆ ಬೇರೆ ಇದೆ ಸರ್. ಆಮೇಲೆ ಅಕಸ್ಮಾತ್ ನಾನು ಒಳ್ಳೆ ವಿಚಾರದಲ್ಲಿ ಪ್ರಚಾರ ಆಗಂಗಿದ್ರೆ ಯಾಕೆ ಬೇಕಾಗಿತ್ತು? ಆಮೇಲೆ ಅಕಸ್ಮಾತ್ ಇಷ್ಟೆಲ್ಲ ಓಪನ್ ನಾನು ಚಾರ್ಜಸ್ ಮಾಡ್ತಾ ಇದ್ದೀನಲ್ಲ, ಅಟ್ಲೀಸ್ಟ್ ಒಂದು ಬ್ರೀಫ್ ಕೊಡಲಿ. ಸುಳ್ಳು ಇದೆಲ್ಲ ಜಗದೀಶ್ ಹೇಳ್ತಾರೆ, ಸುಳ್ಳು ಪ್ರಚಾರಕ್ಕೆ ಬಳಸ್ತಾ ಇದ್ದಾನೆ ಅಂತ ಒಂದು ಕೊಡಲಿ ಸರ್. ರಿಪ್ಲೈ ಕೊಟ್ಟರೆ ನಾವು ಅದಕ್ಕೆ ಉತ್ತರ ಬೇರೆ ತರ ಕೊಡ್ತೀವಿ. ಅದಕ್ಕೆ ಸರ್, ಇನ್ನು ಸಾರ್ವಜನಿಕರ ಕ್ಯೂರಿಯಾಸಿಟಿಗೆ ಒಂದು ಮಾತು ಕೇಳ್ತಾ ಇದೀನಿ ಸರ್. ನೀವು ಹೋದ ಕಡೆಯಲ್ಲಿ ಏನೋ ಒಂದು ತರದ ಒಂದು ಅಭಿಯಾನ, ಒಂದು ಕ್ಯಾಂಪೇನ್ ಮಾಡಿರ್ತೀರಿ. ಈ ಸತಿ ಈ ಎಂಟ್ರಿಲಿ ಏನ್ ಮಾಡ್ಕೊ ಬಂದ್ರಿ ಸರ್? ಎಲ್ಲಿ ಸರ್? ಒಳಗಡೆ ಜೈಲಲ್ಲಿ? ಇಲ್ಲ ಸರ್, ಅದೊಂದು ಜಾಗ ಬಗ್ಗೆ ನಾನು ಮಾತಾಡಬಾರ್ದು ಅಂತ ನಾನೇ ಹೇಳ್ಕೊಂಡಿದ್ದೀನಿ. ಕಾರಣ ಯಾಕೆ ಅಂತಂದ್ರೆ, ಎಲ್ಲರ ಗೆಳೆದನ್ ಜೈಲಿ ಆಗಿತ್ತು. ಕಾಲರ್ ರೆಡಿ ಇದ್ದಾರೆ ಸರ್. ಸರ್ ನಮಸ್ಕಾರ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ನಮ್ಮ ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಗೊತ್ತಾ ಇವತ್ತು? ಗೊತ್ತು. ಯಾರಿದ್ದಾರೆ? ಬಿಗ್ ಬಾಸ್ ಮಾತನಾಡಿ. ಜಗದೀಶ್ ಸರ್ ನಮಸ್ಕಾರ ಮೇಡಮ್, ಹೇಳಿ. ನಾವು ವಿಜಯನಗರದಿಂದ ಮಾತಾಡ್ತಿರೋದು. ನಾವು ಬಿಗ್ ಬಾಸ್ ಫ್ಯಾನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ ಮೇಡಮ್. ನಿಮ್ದು ನೋಡಿದಾಗ ತುಂಬಾ ಖುಷಿ ಪಟ್ವಿ, ತುಂಬಾ ಎಂಜಾಯ್ ಪಟ್ವಿ. ಥ್ಯಾಂಕ್ ಯು. ನೀವು ಬೇಗ ಹೋಗಿದ್ ನಮಗ್ ತುಂಬಾ ಬೇಜಾರಾಯ್ತು. ಎಲ್ಲಿಗೂ ಹೋಗಿಲ್ಲ, ಬೇಗ ಒಟ್ಟಲ್ಲಿ ತುಂಬಾ ನಾವು ಖುಷಿ ಪಟ್ವಿ ಬಿಗ್ ಬಾಸ್ ಅಲ್ಲಿ ನಿಮ್ ನೋಡಿ. ಥ್ಯಾಂಕ್ ಯು ಮ್ಯಾಮ್. ಆಕ್ಚುಲಿ ಬಿಗ್ ಬಾಸ್ ಹೋಗಿದ್ದಕ್ಕೆ
ನಮ್ಗೆ ಖುಷಿ ಆಯ್ತು, ಅಟ್ಲೀಸ್ಟ್ ಜನ ಖುಷಿ ಪಟ್ರಲ್ಲ ಅವ್ರನ್ನ, ನಿಮ್ಮನ್ನ ಖುಷಿ ಪಡಿಸುವಂತ ಅವಕಾಶ ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ. ಐ ಥಿಂಕ್ ಹೇಳಿ ನಾನು ಅವತ್ತಿಂದಾನು ನಮ್ಗೆ ನೀವು ಗೊತ್ತಿಲ್ಲ, ನಾವು ಟಿವಿಲಿ ನೋಡಿರೋದೇನೆ. ಎಸ್ ಮ್ಯಾಮ್. ಆದ್ರಿಂದ ಇಲ್ಲಿ ನೋಡ್ತಾ ಇದ್ನಲ್ಲ ಟಿವಿನಲ್ಲಿ, ಸುಮ್ನೆ ಕಲೆಕ್ಷನ್ ಮಾಡ್ದೆ ಸಿಕ್ತಿದ್ರಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸರ್ ಮೇಡಮ್ ಅವರು ನಿಮ್ಮ ಜಗದೀಶ್ ಸರ್ ಇದಾರಲ್ಲ, ಜೈಲಿಗೆ ಹೋಗಿ ಬಂದವ್ರೆ, ಅದ್ ಯಾಕೆ ಹೋಗಿದ್ರು ಅನ್ನೋದು ಗೊತ್ತಾ ನಿಮಗೆ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಅದು ಆ ನ್ಯೂಸ್ ಬಂದಾಗ ಹೆಂಗ ಅನಿಸ್ತು ನಿಮಗೆ? ನಾವು ನ್ಯೂಸ್ ಬಂದಾಗ ಇದೇನು ಅಂತ ಗಾಬರಿ ಪಟ್ವಿ. ಆಮೇಲೆ ತಿರ್ಗಾ ನಾವು ನ್ಯೂಸ್ ನಲ್ಲಿ ನೋಡ್ಲಿಲ್ಲ ನಾನು. ಈಗ ಫುಟೇಜ್ ನೋಡ್ತಾ ಇದ್ವಲ್ಲ, ನೋಡಿ ಮಾತಾಡ್ಸೋಣ ಅಂತ ಅನಿಸ್ತು, ಫೋನ್ ಮಾಡಿದ್ವಿ. ಇನ್ನು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೆಲ್ಲ ಕಾಣಿಸ್ಕೊತಾರ ಅವರು. ಸರ್ ಚೆನ್ನಾಗಿ ರಿಯಲ್ ಆಗಿ ಮಾತಾಡ್ತಾರೆ, ಮನಸ್ಸಿಗೆ ಮಾತಾಡ್ತಾರೆ. ಆತರ ನೇರ ಇರ್ಬೇಕು. ಅವ್ರ ಡೈಲಾಗ್ ಏನಾದ್ರು ನೆನಪಿದ್ಯಾ ನಿಮಗೆ, ಇಷ್ಟ ಆಗೋ ಡೈಲಾಗ್? ತುಂಬಾ ಇದೆ. ಅದೇ ಇವ್ರ ಹತ್ರ, ಮೇಡಮ್ ಅವ್ರ ಹತ್ರ, ಇದು ಬಿಗ್ ಬಾಸ್ ಅಲ್ಲಿ ನೋಡಿದೀನಿ ಬಿಡಿ ನಾನು ಅದೆಲ್ಲ. ಥ್ಯಾಂಕ್ ಯು ಮೇಡಮ್. ಸರಿ ಥ್ಯಾಂಕ್ ಯು ಸರ್. ಅಂಡ್ ಅದೇ ಕನಕಪುರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸೊ ಹಾಗಾಗಿ ವಿಚಾರ ಹಿಡ್ಕೊಂಡು ಪ್ರಚಾರದಲ್ಲಿ ಇದೀರಿ ತಾವು. ಸೊ ಯಾಕೆ ಇರಬಾರ್ದು ಸರ್? ಈಗ ಬೆಂಗಳೂರಲ್ಲಿ ಈಗ ಕೆರೆಗಳನ್ನೆಲ್ಲ ಮುಚ್ಚಿದ್ರು ಗೊತ್ತಿರುವಂತ ಸತ್ಯ ಡಿ ಕೆ ಶಿವಕುಮಾರ್ಗೆ. ಆಮೇಲೆ ಅದನ್ನ ವಿಚಾರ ಇಟ್ಕೊಂಡು ಬೆಂಗಳೂರು ನೀರು ಕೊಡ್ತೀನಿ ನಾನು, ಎಲ್ಲ ಮೇಕೆದಾಡಿನ ತಗೊಂಬತ್ತೀನಿ ಅಂತ, ಅದು ಪ್ರಚಾರನೇ ಅಲ್ವಾ ಸರ್? ಯಾಕಂದ್ರೆ ದ ಬೇಸಿಕ್ ಪ್ರಾಬ್ಲಮ್ ವಿತ್ ಬ್ಯಾಂಗ್ಳೂರ್ ಇಸ್ ನಮಗೆ ಸ್ಕ್ಯಾರ್ಸಿಟಿ ಇಲ್ಲ, ನಮಗೆ ನೀರಿಗೇನು ತೊಂದರೆ ಇಲ್ಲ ಇಲ್ಲಿ. ನೀವು ಮಾಡಿರೋ ಅಂಥ ಅವೈಜ್ಞಾನಿಕವಾದಂಥ ಈ ಅಪಾರ್ಟ್ಮೆಂಟ್ಗಳು, ಈ ಡೆವಲಪ್ಮೆಂಟ್ಗಳು ನೀವು ಕಾಸುಗಳು ಮಾಡ್ಕೊಳಕ್ಕೆ, ಯಾವುದೋ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಬಿಲ್ಡರ್ ಮಾಫಿಯಾಗಳಿಗೆ ನೀವು ಬೆಂಗಳೂರನ್ನು ಅಡಮಾನ ಇಟ್ಟು ಅಲ್ಲಿರೋ ಕೆರೆಗಳನ್ನೆಲ್ಲ ಮುಚ್ಚಿದೆ ಸರ್. ನಾಗರಿಕತೆ ಶುರುವಾಗದ ನೀರಿಂದ, ಆ ನಾಗರಿಕತೆಗೆ ಬೇಕಾದಂಥ ನೀರನ್ನ, ಕೆರೆಗಳನ್ನೇ ಮುಚ್ಚಿ ನೀವು ನಿಮ್ಮ ರಿಯಲ್ ಎಸ್ಟೇಟು, ನಿಮ್ಮ ಆಸ್ತಿಗಳನ್ನ ಬೆಳೆಸ್ಕೊಳಕ್ಕೆ ಮಾಡಿ ಇವತ್ತು ಬೆಂಗಳೂರಿಗೆ ಅಭಾವ ತಂದಿಟ್ಟಿದ್ದೀರಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.